ನಮಸ್ತೆ. ನಿಮಗೆ ನಿಮ್ಮ ಕುಟುಂಬದವರಿಗೆ ಇದೇ ಬರುವ ಶುಭ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ ಸುಮ್ಮನೆ ಸಂಕ್ರಾಂತಿಯ ಹಿಂದಿನ ವಿಜ್ಞಾನವನ್ನು ಕೆದಕುತ್ತಾ ಹೋದಾಗ ಸಿಕ್ಕ ಕೆಲವು ಮಾಹಿತಿ ನಿಮ್ಮೆದುರಿಗೆ. ಹೆಸರೇ ಹೇಳುವಂತೆ ಸಂಕ್ರಾಂತಿ. ಸಂ ಎಂದರೆ ಶುಭಪ್ರದ ಹಾಗೂ ಒಳ್ಳೆಯ ಎಂದಾದರೆ, ಕ್ರಾಂತಿ ಎಂದರೆ ಚಲನೆ. ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪಾದಾರ್ಪಣೆ. ಚಳಿಗಾಲದ ದೀರ್ಘ ರಾತ್ರಿಗಳು ಮುಗಿದು ಹಗಲಿನ ಅವಧಿ ಸಂಕ್ರಾಂತಿಯ ದಿನದಿಂದ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ಭೌಗೋಳಿಕ ವಿಜ್ಞಾನವಾದರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಜಾನಪದ ಗಾದೆ ಹೇಳುವುದೇನೆಂದರೆ, ಚಳಿಗಾಲದ ವಾತಾವರಣಕ್ಕೆ ಪೂರಕವಾಗಿ ನಮ್ಮ ದೇಹಕ್ಕೆ ಬೇಕಾಗುವ ಒಳ್ಳೆಯ ಎಣ್ಣೆ ಅಂಶ ಎಳ್ಳು ನೀಡಿದರೆ, ಬೆಲ್ಲ ನಮಗೆ ಕಬ್ಬಿಣ ಹಾಗೂ ಮ್ಯಾಗ್ನೀಷಿಯಂ ಅಂಶ ನೀಡುವುದು. ಬಣ್ಣ ಬಣ್ಣದ ಗಾಳಿಪಟ ಹಾರಿಸುವ ಪದ್ಧತಿ. ಇದರ ಹಿಂದಿನ ಉದ್ದೇಶವೇ ಸೂರ್ಯನ ಬೆಳಕು ನಮಗೆ ತಗುಲಿ ವಿಟಮಿನ್ ಡಿ ಪೂರೈಕೆ ನಮ್ಮ ದೇಹಕ್ಕೆ ಸರಿಯಾಗಿ ಆಗಲಿ ಹಾಗೂ ಮಕ್ಕಳಲ್ಲಿ ಆಗುವ ಚಳಿಗಾಲದ ಆಲಸ್ಯ ಹಾಗೂ ಚರ್ಮ ರೋಗ ಇವೆಲ್ಲ ದೂರವಾಗಲಿ ಎನ್ನುವುದೇ ಆಗಿದೆ. 1000 ವರ್ಷಗಳ ಹಿಂದೆಯೇ ಹಬ್ಬದಲ್ಲಿ ವಿಜ್ಞಾನ ದಾಟಿಸಿಕೊಟ್ಟ ನಮ್ಮ ಪೂರ್ವಜರ ಶಕ್ತಿ ಮತ್ತು ಯುಕ್ತಿಗೆ ಇಂದು ಒಂದು ಧನ್ಯವಾದ ಹೇಳಲೇಬೇಕಲ್ಲವೇ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ, ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೆ ಈ ಮಾಹಿತಿ ಕಳುಹಿಸಿ ಎಂದು ಕೋರುತ್ತಾ ಧನ್ಯವಾದಗಳು. ಶುಭ ದಿನ.